ನೀನೇನಕ್ಕ ಇಷ್ಟು ಹಾರ್ಷಾಗಿ ಮಾತಾಡ್ತಿದ್ಯಾ? ಈ ವಿಷಯನ ನೀವು ನನ್ನ ಹತ್ರ ಮೊದಲೇ ಹೇಳಿದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ನಿನ್ ನಾಟಕ ಸಾಕು ತಂದೆ, ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಆಂಟಿ, ಅಂಕಲ್, ನಮ್ಮ ಅಕ್ಕ ಬಾವನ ಮಾತನ್ನ ನೀವು ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದ್ರೆ ನಿಹಾರಿಕನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ನಾನು ಚಿಕ್ಕವನಿರೋಗ್ಲೇ ಮಾತು ಕೊಟ್ಟಿದ್ರು. ಅದಕ್ಕೆ ನಾನು ದುಬೈಯಿಂದ ಬಂದಿದ್ದು. ನಿಹಾರಿಕಾ ನಿಮ್ ಶ್ರೀಕರ್ನ ಇಷ್ಟಪಡೋದು ನಾನು ಇಂಡಿಯಾಗೆ ಬಂದ್ಮೇಲೆ ಗೊತ್ತಾಗಿದ್ದು. ಅದು ಅಲ್ಲದೆ ನಮ್ ನಿಹಾರಿಕನ್ ಜಾತಕ ನಿಮ್ ಕುಟುಂಬಕ್ಕೆ ಸರಿ ಹೊಂದಿದ್ದು, ಅಲ್ಲಿ 10 ಊರಿಗೆ ಒಳ್ಳೇದಾಗೋದಲ್ದೇನೆ ನಮ್ ನಿಹಾರಿಕನ್ ಕೂಡ ತುಂಬಾ ಪುಣ್ಯ ಬರುತ್ತೆ. ಅದಕ್ಕೆ ನಾನು ನಮ್ಮ ಅಕ್ಕ ಭಾವನ್ಗೆ ತೊಂದರೆ ಕೊಡ್ದೇನೆ ನಿಹಾರಿಕನ ತ್ಯಾಗ ಮಾಡಿಬಿಟ್ಟೆ. ಅಂಥದ್ರಲ್ಲಿ ಇವಾಗ ಅವನಿ ಜೊತೆ ನನ್ನ ಮದುವೆ ನಡೀಲಿಲ್ಲ ಅಂತಂದ್ರೆ ಅಕ್ಕ ಅಂದ ಹಾಗೆ ಮತ್ತೊಂದು ಯೋಚನೆ ಮಾಡಲೇಬೇಕಾಗುತ್ತಲ್ವಾ? ನಿಮ್ಮಂತ ಜಾತಕ ಹೊಂದಿರೋ ಹುಡುಗಿ ಮತ್ತೆ ನಿಮಗೆ ಸಿಗಬೇಕು ಅಂದ್ರೆ ಎಷ್ಟು ಕಷ್ಟ ಹೇಳಿ. ಅಯ್ಯಯ್ಯೋ, ಅಷ್ಟೊಂದು ಈಸಿ ಅಲ್ಲ ಅದು. ನಿಹಾರಿಕಾ ಅಷ್ಟು ಒಳ್ಳೆ ಹುಡುಗಿನ ನಮ್ಮತ್ತೆ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ನಿಹಾರಿಕಾಗೋಸ್ಕರನಾದ್ರೂ ನಿನ್ನಂತ ಪುರುಷೋತ್ತಮನ್ನ ನಮ್ಮ ಅಪ್ಪ ಅಮ್ಮ ಅವನಿಗೆ ಕೊಟ್ಟು ಮದ್ವೆ ಮಾಡಿಸ್ತಾರೆ. ದೊಡ್ಡವರು ಯಾವಾಗ್ಲೂ ಒಳ್ಳೆ ನಿರ್ಧಾರನೇ ತಗೋತಾರೆ, ಅದರಲ್ಲಿ ಡೌಟ್ ಏನಿದೆ? ಅಕ್ಕ, ನೀವ್ ಹೇಳ್ಬೇಕಾಗಿರೋದು ಇನ್ನೇನಾದ್ರೂ ಇದೆಯಾ? ಇಲ್ಲಿ ನೋಡಿ ಬೀಗ್ರೆ, ಈ ವಿಷಯನ್ ಮಾತ್ರ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನಮ್ ನಿಹಾರಿಕಾ ನಿಮ್ಮನೆ ಸೊಸೆ ಆಗ್ಬೇಕು ಅಂದ್ರೆ ನಿಮ್ ಸೋದರ ಸೊಸೆ ಅವನಿ ನಮ್ ವಿಕಾಸ್ನ ಖಂಡಿತವಾಗಿ ಮದ್ವೆ ಮಾಡ್ಕೋಬೇಕು. ಹಾಗೆ ನಡೀಲಿಲ್ಲ ಅಂದ್ರೆ ನಾವು ನಮ್ಮ ನಿಹಾರಿಕನ ನಮ್ಮ ಮನೆ ಕರ್ಕೊಂಡು ಹೊರಟೋಗ್ತೀವಿ. ಮದುವೆ ಮುಹೂರ್ತನೂ ನೋಡಿದ್ದೀರಾ. ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮಗೆ ಮರ್ಯಾದೆ ಹೋಗೋಂಥ ಕೆಲಸ. ಅವನಿನ ಮನೆಗೆ ಕರ್ಕೊಂಡು ಬರ್ತಿರೋ, ಆ ಸುಜಾತ ಮನೆಯಲ್ಲೇ ಇದ್ಕೊಂಡು ಇದೆಲ್ಲ ಮಾಡ್ತಿರೋ ನಿಮ್ ಇಷ್ಟ. ನಾವ್ ಅನ್ಕೊಂಡಿದ್ದಂತೂ ನಡಿಬೇಕು. ಇನ್ ನಾವು ಹೊರಡ್ತೀವಿ. ಆಂಟಿ, ಅಂಕಲ್, ನಮ್ಮ ಅಕ್ಕ ಬಾವ ತುಂಬಾ ರೀಸನಬಲ್ ಆಗಿ ಮಾತಾಡಿದ್ರು. ಇದನ್ನ ರಿಕ್ವೆಸ್ಟ್ ಅನ್ಕೋಬಹುದು, ಇಲ್ಲ ಡಿಮ್ಯಾಂಡ್ ಅಂತ ಅನ್ಕೋಬಹುದು, ವಾರ್ನಿಂಗ್ ಅಂತ ಕೂಡ ಅನ್ಕೋಬಹುದು. ಇನ್ನು ನಾವು ಹೊರಡ್ತೀವಿ. ಲಿಂಕೆ ಇಟ್ರಲ್ವಾ? ವೇದ, ಅವನಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹೌದು ರೀ. ಏನ್ ಅನಿಸ್ತಿದೆ? ಕೋಪದಲ್ಲಿದ್ದಾಗ ಮಾಡಿರೋ ಮೋಸ ತುಂಬಾ ದೊಡ್ಡದಾಗಿ ಕಾಣಿಸ್ತು. ಅವನಿ ಮಾಡಿರೋ ಒಳ್ಳೆ ಕೆಲ್ಸಗಳ ಬಗ್ಗೆ ಯೋಚನೆ ಮಾಡಿದಾಗ ಅವಳು ಮಾಡಿದ್ದು ಮೋಸ ಅಲ್ಲ, ಕ್ಷಮಿಸೋ ಅಂತ ಚಿಕ್ಕ ಸುಳ್ಳು ಅಂತ ಅನ್ನಿಸ್ತು. ಹೌದು ವೇದ, ಕೋಪಕ್ಕೆ ವಿವೇಚನ ಸಾಯಿಸೋ ಗುಣ ಇರುತ್ತೆ. ಅದಕ್ಕೇನೆ ಆ ಸಮಯದಲ್ಲಿ ನಾವು ದ್ವೇಷನ್ ಮಾತ್ರ ತೋರ್ಸೋಕ್ ಸಾಧ್ಯ ಆಗೋದು.
ನಮಗ್ ಒಳ್ಳೇದ್ ಮಾಡೋರು ನಮ್ಮ ಕಣ್ಣು ಕಾಣಿಸಲ್ಲ. ಈಗ ಅವನಿ ವಿಷಯದಲ್ಲಿ ಕೂಡ ಅದೇ ನಡೆದಿರೋದು. ಅವನಿನ ಕ್ಷಮಿಸ್ಬಿಟ್ಟು ಮನೆ ಕರ್ಕೊಂಡು ಬರೋದು ಒಳ್ಳೇದು ಅನ್ಸ್ತಿದೆ. ನೀವು ಹೇಳಿದ್ದು ನಿಜ. ಅದಕ್ಕೆ ನಾವು ಹೋಗಿ ಅವನೀನ್ ಕರ್ಕೊಂಡ್ ಬರೋಣ. ನಾವು ಕ್ಷಮಿಸಿದ್ವಿ ಅಂತಲ್ಲ, ಅಗತ್ಯ ಬಂದ್ರೆ ನಾವೇ ಕ್ಷಮಿಸು ಅಂತ ಕೇಳೋಣ. ಎಷ್ಟೇ ಬೇಡ ಅನ್ಕೊಂಡ್ರು ಕೂಡ ನಮ್ ಸೋದರ ಸೊಸೆನೇ ಅಲ್ವಾ, ನಾವೇನ್ ಕಡಿಮೆ ಆಗೋಲ್ಲ. ಅಷ್ಟೇ ತಾನೇ. ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ನಾವು ಕ್ಷಮಿಸ್ಲಿಲ್ವಾ? ನಮ್ ತಪ್ಪಿದ್ದಾಗ ಕ್ಷಮಿಸು ಅಂತ ಕೇಳೋದ್ರಲ್ಲೇನಿದೆ? ಅವನೀನು ನಮ್ಮನೆ ಒಳ್ಳೆ ಅಲ್ವಾ? ಅವನಿಗೆ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡೋಣ ಅನ್ಕೊಂಡೆ. ವಿಕ್ಕಿ ಅಂತ ಒಳ್ಳೆ ಹುಡ್ಗ ಮಿಸ್ ಆದ್ರೆ ಮತ್ತೆ ಅಂತ ಸಂಬಂಧ ಸಿಗೋದು ತುಂಬಾ ಕಷ್ಟ ಆಗುತ್ತೆ ರೀ. ಜೊತೆಗೆ ಗೌತಮಿ ಅವರು ನಡೆದ್ರೆ 2 ಮದುವೆನೂ ನಡಿಬೇಕು, ಇಲ್ಲ 2 ಮದುವೆನೂ ಕ್ಯಾನ್ಸಲ್ ಅಂತಿದಾರಲ್ಲ. ಎಲ್ಲ ಸಮಸ್ಯೆಗೂ ಪರಿಹಾರ ಕಂಡ್ಕೋಬೇಕು ಅಂದ್ರೆ ಅವನಿನ ಮನೆ ಕರ್ಕೊಂಡ್ ಬರಲೇಬೇಕು. ಬೆಳಗ್ಗೆನೆ ಹೋಗಿ ಕರ್ಕೊಂಡ್ ಬರೋಣ. ಸರಿ. ಇಲ್ಲಿವರೆಗೂ ಏನೋ ತಪ್ಪು ಮಾಡಿದೀವಿ ಅನ್ನೋ ಭಾವನೆ ಮನ್ಸನ್ನ ಭಾರ ಮಾಡ್ಬಿಟ್ಟಿತ್ತು. ಇವಾಗ ಮನ್ಸು ತುಂಬಾ ಹಗುರವಾಗಿದೆ. ಒಳಗಡೆ ಬರ್ಬೋದಮ್ಮ? ನಾವು ನಿಮ್ ಮನೆಗ್ ಬಂದ್ರೆ ಹೊರಗಡೆ ಕಳಿಸ್ತೀರಾ? ಮತ್ತೆ ನೀವ್ ನಮ್ ಮನೆಗ್ ಬಂದು ಒಳಗಡೆ ಬರ್ಬೋದಾ ಅಂತ ನೇರವಾಗಿ ಯಾಕೆ ಕೇಳ್ತಿದ್ದೀರಾ? ನೀನ್ ಪರ್ಮಿಷನ್ ಕೊಟ್ರೆ ಒಳಗಡೆ ಬಂದು ಮಾತಾಡ್ತೀವಿ. ನಡೆದಿದ್ದಕ್ಕೆ ಕೋಪ ಮಾಡ್ಕೊಳ್ದೆ ಒಳಗಡೆ ಬರೋದಕ್ಕೆ ಅನುಮತಿ ಕೊಡಮ್ಮ. ನಾನ್ ಮೊದ್ಲಿನ ಸುಜಾತ ಆಗಿದ್ರೆ ಅದೇ ಕೆಲ್ಸ ಮಾಡ್ತಿದ್ದೆ. ನೀವಂದ್ರೆ ಈ ಮಧ್ಯೆ ಸ್ವಲ್ಪ ಗೌರವ ಬಂದಿರೋದಕ್ಕೆ ನಾನ್ ನಿಮ್ ಹಾಗೆ ಕಠಿಣವಾಗಿರೋದಿಲ್ಲ. ಒಳಗಡೆ ಬನ್ನಿ. ಕೂತ್ಕೊಳ್ಳಿ. ಅವನಿ ಅಲ್ಲಮ್ಮ. ನೀವು ಮಾಡಿರೋ ಕೆಲ್ಸಕ್ಕೆ ಸಂತೋಷ ತಡೆಯೋಕಾಗ್ದೆ ಬಂದಾಗಿಂದ ಸತ್ತಿರೋ ಶವದ ಹಾಗೆ ಅಲ್ಲಿ ನೋಡಿ ಆ ರೂಮಲ್ಲೇ ಇದ್ದಾಳೆ. ಸ್ವಲ್ಪ ಕರೀತಿಯಮ್ಮ? ಯಾಕೆ? ಮಾತಾಡ್ಬೇಕಿತ್ತಮ್ಮ. ಏನ್ ಮಾತಾಡ್ಬೇಕು? ನನ್ನ ಹತ್ರನೇ ಮಾತಾಡಿ. ಅವಳ ಪರವಾಗಿ ನಾನ್ ಮಾತಾಡ್ತೀನಿ. ಅವನಿನ್ನ ಮನೆಗ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಮ್ಮ. ಮೋಸ ಮಾಡಿದೀವಿ, ಕಷ್ಟ ಕೊಟ್ಟಿದೀವಿ, ನಂಬಿಕೆ ದ್ರೋಹ ಮಾಡಿದೀವಿ ಅಂತ ಮನೆಯಿಂದ ಹೊರಗಡೆ ಹೋಗು ಅಂತ ಆ ರೇಂಜಲ್ಲಿ ಹೇಳಿದ್ ನೀವು ನಮ್ಮನೆಗ್ ಬರ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಒಂದ್ ವೇಳೆ ತಪ್ಪಾಗಿ ಬಂದಿದ್ರು ಇಷ್ಟು ಬೇಗ ಬರ್ತೀರಾ ಅನ್ಕೊಂಡಿರ್ಲಿಲ್ಲ. ಅಂಥದ್ರಲ್ಲಿ ನೀವ್ ಬರೋದು ನನ್ ತಂಗಿನ ಕರ್ಕೊಂಡು ಹೋಗ್ತೀನಿ ಅಂತ ಅನ್ನೋದು ನನ್ಗಂತೂ ನಂಬೋದಕ್ಕಾಗ್ತಿಲ್ಲ. ಇದೆಲ್ಲ ನಿಜಾನೇನಾ? ನಡೆದಿದ್ರಲ್ಲಿ ತಪ್ಪೆ ಎಲ್ರದ್ದು ಇದೆ ಅಂತ ಮರ್ತು ಬಿಡೋಣಮ್ಮ. ನಾವಂತೂ ಸ್ವಲ್ಪ ಅವಸರ ಪಟ್ವಿ ಅಂತ ಅರ್ಥ ಆಯ್ತು. ಮನ್ಸು ಬದಲಾಯಿಸ್ಕೊಂಡು ಬಂದಿದ್ದೀವಿ. ಅವನಿನ ಕರಿ, ಅವನಿ ಹತ್ರ ಮಾತಾಡಿ ಮನೆ ಕರ್ಕೊಂಡು ಹೋಗ್ತೀವಿ. ನೀವಿಷ್ಟು ಬೇಗ ಮನ್ಸು ಬದಲಾಯಿಸ್ಕೊಂಡಿದ್ದೀರಾ ಅಂದ್ರೆ ನನಗ್ ನಂಬೇಕು ಅಂತ ಅನಿಸ್ತಿಲ್ಲ. ಇದರಲ್ಲಿ ಏನೋ ಸ್ವಾರ್ಥ ಇದೆ. ನಮ್ಮ ಸೋದರ ಸೊಸೆಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದೇ ನಮ್ಮ ಸ್ವಾರ್ಥ. ಅದನ್ ಮೀರಿ ಇನ್ನೇನಿರುತ್ತಮ್ಮ? ನಿಮ್ ಮನ್ಸಲ್ಲಿ ಏನಿದೆಯೋ ನನ್ಗೇನ್ ಗೊತ್ತು? ಇವತ್ತು ನನ್ನ ತಂಗಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಆ ಶ್ರೀಕರ್. ನಡೆದಿದ್ದಕ್ಕೆ ಕಾರಣ ಶ್ರೀಕರ್. ತಪ್ಪೆಲ್ಲ ಶ್ರೀಕರ್ದೆ. ಶ್ರೀಕರಿಂದನೇ ಇದೆಲ್ಲ ಆಗಿದ್ದು ಅಂತ ನಮಗೂ ಅರ್ಥ ಆಯ್ತಮ್ಮ. ಅವನಿಗೆ ನ್ಯಾಯ ಒದಗಿಸೋ ಅವಕಾಶ ನಮಗ್ ಕೊಡಮ್ಮ. ನನ್ ತಂಗಿಗ್ ನ್ಯಾಯ ಸಿಗೋದು ಅನ್ನೋದು ಕೇವಲ ನೀವು ನಿಮ್ ಮನೆಗ್ ಕರ್ಕೊಂಡು ಹೋಗೋದ್ರಿಂದ ಆಗೋದಿಲ್ಲ. ಮತ್ತೆ ಏನ್ ಮಾಡಿದ್ರೆ ಆಗುತ್ತಮ್ಮ? ಇವಾಗ ಆ ಮಾತುಗಳೆಲ್ಲ ಯಾಕೆ? ನೀವ್ ಬಂದಿದ್ದು ಈ ಕೆಲ್ಸಕ್ಕೋಸ್ಕರನೇ ಆದ್ರೆ ಇನ್ ನೀವ್ ಹೊರಡ್ಬೋದು. ಅದಲ್ಲಮ್ಮ. ನೋಡಿ, ನೀವ್ ನಮ್ ಮನೆ ಹೊಸ್ಲಿಗ್ ಬರ್ತಿದ್ದ ಹಾಗೆ ನಾನ್ ನಿಮ್ ಮುಖದ ಮೇಲೆ ಬಾಗ್ಲು ಹಾಕ್ಲಿಲ್ಲ. ಅದು ನನ್ ಸಂಸ್ಕಾರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗಾಗಿರೋ ಘಟನೆ ಬಗ್ಗೆ ನಾವು ಕ್ಷಮಾಪಣೆ ಕೇಳ್ತೀವಮ್ಮ. ಒಂದ್ಸಲ ಅವನಿನ್ ಕರಿಯಮ್ಮ.
ನೀವು ಕ್ಷಮಾಪಣೆ ಕೇಳಿದ್ರು ಎಷ್ಟೇ ಬೇಡ್ಕೊಂಡ್ರು ಅವನಿ ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ ಜೊತೆ ಬರಲ್ಲ. ನಾನ್ ಕಳ್ಸಲ್ಲ. ಹೊರಡಿ ನೀವಿನ್ನು. ನಾನು ಹೋಗ್ತೀನಿ. ನಾನು ಹೋಗ್ತೀನಕ್ಕ. ತಲೆ ಕೆಟ್ಟಿದ್ಯಾ ನಿನಗೆ? ಅಮ್ಮ ಅವನಿ, ನಡೆದಿರೋ ಘಟನೆ ಬಗ್ಗೆ ನಾವು ಚೆನ್ನಾಗಿ ಯೋಚನೆ ಮಾಡಿದ್ವಮ್ಮ. ನಡೆದಿದ್ರಲ್ಲಿ ನಿನ್ನ ತಪ್ಪಗಿಂತ ಪರಿಸ್ಥಿತಿಗಳ ಪ್ರಭಾವನೆ ಜಾಸ್ತಿ ಇದೆ. ಆ ಸಮಯದಲ್ಲಿ ನೀನ್ ಮಾಡಿದ್ದು ಮೋಸ, ನಂಬಿಕೆ ದ್ರೋಹ ಅಂತ ಅನ್ನಿಸ್ತು. ಆಮೇಲೆ ನಾವು ಎಂತ ತಪ್ಪು ಮಾಡಿದ್ವಿ ಅಂತ ನೋವು ಪಟ್ವಿ. ನೀನ್ ಅದೇನು ಮನ್ಸಲ್ಲಿ ಇಟ್ಕೊಳ್ದೇನೆ ಬರ್ತೀನಿ ಅಂದೆ. ನಮಗ್ ತುಂಬಾ ಸಂತೋಷ ಆಯ್ತು. ನಾನು ನನ್ನ ತಂಗಿನ ನನ್ನ ಮನೆಯಿಂದ ಹೊರಗಡೆ ಹೋಗಕ್ ಬಿಡಲ್ಲ. ಆ ಮನೆಗೆ ಹೋಗಕ್ ಬಿಡಲ್ಲ. ಅಕ್ಕಂಗ್ ನಾನು ಅರ್ಥ ಮಾಡಿಸಿ ಬರ್ತೀನಿ. ನೀವಿಲ್ಲೇ ಇರಿ. ನೀನ್ ಬಾ ಅಕ್ಕ. ಅದಾಗಲ್ಲ ಅವನಿ. ನನ್ ಮಾತ್ ಕೇಳಿ ಬಾ ಅಕ್ಕ, ಬಾ. ಅವ್ರು ಬಂದ್ ಕೇಳ್ತಿದ್ದಾಗೇನೆ ಹೋಗ್ತೀನಿ ಅಂತಿದ್ಯಲ್ಲ, ಅಷ್ಟಕ್ಕೂ ಬುದ್ಧಿ ಇದೆಯಾ ನಿನ್ಗೆ? ಅಕ್ಕ, ನೀನೇನ್ ಅನ್ಕೊಂಡೆ? ಅವರೇ ನಮ್ಮ ಮನೆಗ್ ಬಂದು ನನ್ನ ಗೌರವ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ? ಆಗಿರ್ಬೋದು, ಆದ್ರೆ ಅಕ್ಕ, ನನ್ ನೋವನ್ನ ಅರ್ಥ ಮಾಡ್ಕೊ. ನಮ್ಮ ಅತ್ತೆ ಮನೇನ ನನ್ನ ಗಂಡನ್ನ ಬಿಟ್ಟು ಬದುಕೋದು ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾವುದೇ ಹೆಣ್ಣಾದ್ರೂ ಹಬ್ಬಕ್ಕೋ ಪೂಜೆಗೋ ತವ್ರ ಮನೆಗೆ 4 ದಿನಕ್ಕೋಸ್ಕರ ಬಂದ್ಲು ಅಂದ್ರೆ ಸಂತೋಷವಾಗಿ ಇದ್ದು ಹೋಗ್ತಾಳೆ. ನನ್ನ ಪರಿಸ್ಥಿತಿ ಎಲ್ಲ ಹೆಣ್ಮಕ್ಳ ಹಾಗೆ ಅಲ್ಲ ಅಲ್ವಾ? ಇಷ್ಟು ಬೇಗ ನೀನ್ ಕರ್ಕೊಂಡು ಹೋಗೋದಕ್ ಬಂದಿದ್ದಾರೆ ಅಂದ್ರೆ ನನ್ಗ್ಯಾಕೋ ಅನುಮಾನ ಬರ್ತಿದೆ. ಯಾವುದೋ ಅಗತ್ಯ ಅವರನ್ನ ಇಲ್ಲಿವರೆಗೂ ಕರೆಸಿದೆ ಅಂತ ನನಗನ್ನಿಸ್ತಿದೆ. ಏನಾದ್ರೂ ಆಗ್ಲಿ, ನಾವಂತೂ ಕೇಳೋವರೆಗೂ ಎಳಿಬಾರ್ದು. ನಾನು ಇಲ್ಲೇ ಇದ್ರೆ ಅಲ್ಲಿ ಅತ್ತೆಯವ್ರ ಮನೇಲಿ ಏನ್ ನಡೆಯುತ್ತೋ ಗೊತ್ತಾಗಲ್ಲ. ಶ್ರೀಕರ್ ಅವ್ರನ್ನ ನನ್ನಿಂದ ದೂರ ಮಾಡೋದಕ್ಕೆ ಹೊಂಚಾಗ್ತಾ ಇರೋ ಹುಲಿ ತರ ಅಲ್ಲಿ ನಿಹಾರಿಕಾ ಇದ್ದಾಳೆ. ಅವಳಿಗೀಗ ಒಳ್ಳೆ ಅವಕಾಶ ಸಿಕ್ಕಿರೋ ತರ ಆಯ್ತು. ನನ್ನ ಅಡ್ಡಿ ಇಲ್ಲ ಅಂತ ಸಂಭ್ರಮ ಮಾಡ್ತಾ ಇದ್ದಾಳೆ. ನಾಯಿ ಮುಂದೆ ಕೋಳಿ ಮರಿನ್ ಬಿಟ್ಟ ಹಾಗೆ ಅವಳ ಮುಂದೆ ಶ್ರೀಕರ್ ಅವ್ರನ್ನ ಬಿಟ್ಟಿರೋದು ನನ್ನ ಭವಿಷ್ಯಕ್ಕೆ ಪ್ರಮಾದ ಅಕ್ಕ. ಇಲ್ಲಿವರೆಗೂ ನಾನು ಆ ಮನೆ ಅತಿಥಿ, ಈಗ ಸೋದರ ಸೊಸೆ. ಈಗ ನಾನು ನನ್ನ ಸೋದರತ್ತೆ ಸೋದರ ಮಾವನ ಮನೆಯಲ್ಲಿ ಮಿತಿನಲ್ಲಿ ಇರ್ಬೇಕಾಗಿರೋ ಅಗತ್ಯನೇ ಇಲ್ಲ. ಹಕ್ಕಿಂದ ಇರ್ಬೋದು. ಇನ್ ಮುಂದೆ ನಿಹಾರಿಕಾಗಾಗ್ಲಿ ಲಾವಣ್ಯ ಅವ್ರಿಗಾಗ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ನನ್ನ ಆಟ ಮತ್ತೊಂದು ಆಯಾಮದಲ್ಲಿರತ್ತೆ. ನನ್ನ ಉತ್ತರ ಬೇರೆ ರೀತಿನೇ ಇರತ್ತೆ. ಶ್ರೀಕರ್ ಅವರು ಸದ್ಯಕ್ಕೆ ನನ್ನ ಕತ್ತಲ್ಲಿರೋ ತಾಳಿನ ತೋರ್ಸಕ್ಕಾಗದೆ ಇರ್ಬೋದು, ಆದ್ರೆ ನಿಹಾರಿಕಾ ಕತ್ತಲ್ಲಿ ತಾಳಿ ಕಟ್ಟೋ ಪರಿಸ್ಥಿತಿ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ನಿಹಾರಿಕಾ ಮೇಲೆ ಇನ್ನಷ್ಟು ನಿಗಾ ವಹಿಸಿ ಅವಳ ಜೊತೆ ಆಟ ಆಡ್ಕೋಬೇಕು. ನಾನು ತುಂಬಾ ರೀತಿಲಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ ಅಕ್ಕ. ಇಲ್ಲಿ ಒಬ್ಳೆ ಕೂತ್ಕೊಂಡು ಅಳೋದಕ್ಕಿಂತ ಅಲ್ಲಿಗೆ ಹೋಗಿ ನನ್ನ ಶತ್ರು ಜೊತೆ ಹೋರಾಡೋದೇ ಒಳ್ಳೇದು. ಬೇಡ ಅನ್ಬೇಡ ಅಕ್ಕ, ಪ್ಲೀಸ್. ನನಗ್ ಬೇಕಾಗಿರೋದು ಕೂಡ ನೀನ್ ಆ ಮನೆಗೆ ಹೋಗೋದೆ, ಆದ್ರೆ ಈ ರೀತಿ ಅಲ್ಲ. ಶ್ರೀಕರ್ ಹೆಂಡತಿಯಾಗಿ, ಅದೇ ನನ್ನ ಆಸೆ. ನೀನ್ ಹೇಳಿದ್ದು ನಿಜಾನೇ, ನಾನಿಲ್ಲ ಅನ್ನಲ್ಲ. ಆದ್ರೆ ನೀನ್ ಮಾತ್ರ ಸ್ವಲ್ಪ ಹುಷಾರಾಗಿರ್ಬೇಕು, ಸರಿನಾ? ಸರಿ ಅಕ್ಕ. ಅಕ್ಕ ಒಪ್ಕೊಂಡ್ಲು, ಹೋಗೋಣ್ವಾ? ಥ್ಯಾಂಕ್ಸ್ ಅಮ್ಮ. ಹೋಗ್ ಬರ್ತೀನಕ್ಕ. ಅವನಿ ನನಗೆಷ್ಟೋ ರೀತಿಯಲ್ಲಿ ಬಿಡಿಸಿ ಹೇಳಿದ್ದಕ್ಕೆ ಒಪ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಕಳಿಸ್ತಾನೇ ಇರಲಿಲ್ಲ ನಾನು. ಒಂದ್ ವಿಷಯ ಮಾತ್ರ ನೆನ್ಪಿಟ್ಕೊಳ್ಳಿ, ನನ್ ತಂಗಿನ ಇನ್ನೊಂದ್ಸರ್ತಿ ಅವಮಾನ ಮಾಡಿ ಮನೆಯಿಂದ ಹೊರಗಡೆ ಕಳಿಸಿದ್ರಿ ಅಂದ್ರೆ ಮಾತ್ರ ಇನ್ನು ಜೀವನದಲ್ಲಿ ನಿಮ್ಮನೆ ಹೊಸಲ್ ತುಳಿಯಲ್ಲ. ನಿಮಗೂ ನಮಗೂ ಮಧ್ಯೆ ಇರೋ ಬಂಧಗಳೆಲ್ಲ ಬೇರೆ ಆಗುತ್ತೆ.
ಆವಾಗ ನೀವ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಒಂದಾಗಲ್ಲ. ಹಾಗಾಗೋಕೆ ಅವಕಾಶ ನಾವು ಕೊಡೋಲ್ಲಮ್ಮ. ನನ್ನ ತಂಗಿ ಮಗಳಿಗೆ ಒಳ್ಳೆ ಜೀವನ, ಒಳ್ಳೆ ಭವಿಷ್ಯನ ನಾವು ಕೊಡಬೇಕು. ಅದು ನಮ್ಮ ಕರ್ತವ್ಯ. ಅನ್ಕೊಳ್ದೇನೆ ಜಗಳಗಳು ಬಂದಿದ್ದಕ್ಕೆ ಹೀಗೆಲ್ಲ ಆಗೋಯ್ತು. ಇಲ್ಲಾಂದ್ರೆ ಅವನಿ ಅಂದ್ರೆ ನಮ್ಗಿಷ್ಟನೇ. ಹೊರಡೋಣವಾ? ಅಕ್ಕ, ನೀನ್ ಇಲ್ಲೇ ಇರು, ನಾವು ಹೊರಡ್ತೀವಿ. ನಾವು ಹೊರಡ್ತೀವಿ. ಹುಷಾರು ಅವನಿ. ಏನ್ ಸಾರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಮ್ ಚಿಕ್ಕಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀರಾ ತಾತ? ಹೌದಮ್ಮ. ಚಿಕ್ಕಮ್ಮಂಗೆ ನೋವು ಕೊಡಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ತಾಯಿ. ಚಿಕ್ಕಮ್ಮ ನೀನಿರೋ, ನನ್ನ ಮಾತಾಡೋಕ್ ಬಿಡಲ್ವಾ? ಏನ್ ಸರ್, ನನಗೊಂದು ಚಿಕ್ಕ ಅನುಮಾನ. ಬಾವಾ, ಮನೆ ಹೊರಗಡೆ ನಿಲ್ಸ್ಕೊಂಡ್ ಮಾತ್ ಯಾಕೆ? ನಮಗ್ ಟೈಮ್ ಆಗ್ತಾ ಇದೆ, ನಾವು ಹೊರಡ್ತೀವಿ. ಮಕ್ಳ ಹತ್ರ ಮಾತಾಡ್ತೀರಾ, ನನ್ನ ಹತ್ರ ಮಾತಾಡಲ್ವಾ? ನನ್ ಮದ್ವೆ ಬಗ್ಗೆ ಏನು ಮಾತಾಡಲ್ಲ ಅಲ್ವಾ? ಅವನಿ ಬಗ್ಗೆ ನಿಮ್ಗೆಲ್ಲ ಗೊತ್ತಾಗಿದೆ ಅಲ್ವಾ? ಹಾ, ಗೊತ್ತಾಗಿದೆಯಪ್ಪ. ಎಲ್ಲ ಗೊತ್ತಿರೋದ್ರಿಂದಾನೇ ನಮ್ ತಪ್ಪು ಅರ್ಥಕೊಂಡು ಅವನಿನ ಕರ್ಕೊಂಡು ಹೋಗೋಕೆ ಬಂದಿದ್ದೀವಿ. ಈಗಷ್ಟೇ ಸ್ಕೂಲಿಂದ ಬಂದಿದ್ದಾಳೆ, ಅವಳನ್ನ ಒಳಗಡೆ ಕರ್ಕೊಂಡು ಹೋಗು ಬಾವಾ. ನೀನಿರು ಸ್ವಲ್ಪ. ಕೊನೆ ಚಿಕ್ಕ ಅನುಮಾನ ಒಂದ್ ಕೇಳ್ಬಿಡ್ತೀನಿ, ನನ್ನ ಅನುಮಾನ ಪರಿಹಾರ ಆಗುತ್ತೆ. ಪ್ರಸಾದ್ ರಾವ್ ಅವರೇ, ಅವನಿ ಬಗ್ಗೆ ನಿಮ್ಗೆಲ್ಲ ಗೊತ್ತು ಅಂದ್ರಲ್ಲ, ಮತ್ತೆ ಮದುವೆ ಬಗ್ಗೆ? ಹೇಳಿ ಸರ್, ಹೇಳಿ ವೇದವತಿ ಅವರೇ. ಅವನಿಗೆ ಮದ್ವೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಮದುವೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ? ಭಾವನ್ ಮಾತನ್ ಬಿಡಿ, ನಾವು ಹೊರಡೋಣ ಬನ್ನಿ. ಅಂದ್ರೆ ಅದು ಅವನಿ ಮದುವೆ. ಅಪ್ಪ, ನೀನ್ ಇಲ್ಪಾ? ಪ್ರಸಾದ್ ರಾವ್ ಅವರೇ, ಅವನಿಗೆ ಆಲ್ರೆಡಿ ABCD EFG HIJK LMN PQ RST UVWXYZ ABCD ಪ್ರಸಾದ್ ರಾವ್ ಅವರೇ, ವೇದವತಿ ಅವರೇ, ಒಂದ್ ನಿಮಿಷ ನಾನು ಹೇಳೋದು ಕೇಳಿ. UVWXYZ ABCD EFG HIJK ಏನ್ರಿ ವೇದವತಿ ಅವರೇ? ಸರ್, ಏಯ್, ಈಗ ನಿನಗೆ ABCD ಯಾರು ಹೇಳಕ್ ಹೇಳಿದ್ರೆ? ಹೇಳ್ಬೇಕನ್ನಿಸ್ತು, ಹೇಳ್ತೆ. ಅವನಿ ಮದುವೆ ವಿಷಯನ ನಿಮ್ಮಮ್ಮನ ಹತ್ರ ಕೇಳ್ತೀನಿ, ಬಾ. ಸುಜಾತಾ, ಸುಜಾತಾ, ಸುಜಾತಾ. ಹೇಯ್, ಯಾಕೆ ಹಾಕಿರಿಸ್ತಿದ್ಯಾ ಹದ್ದಿನ ಹಾಗೆ? ಅವನಿಗೆ ಆಲ್ರೆಡಿ ಮದುವೆ ಆಗಿದೆ ಅಲ್ವಾ? ಆಗಿದೆ. ನಿನಗ್ ಗೊತ್ತಿಲ್ದಿರೋ ವಿಷಯನ ಹೊಸದಾಗಿ ಕೇಳ್ತಿದ್ಯಲ್ಲ? ಮತ್ತೆ ಅವರು ಮದುವೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದೀವಿ ಅಂತ ಅಂದ್ರಲ್ಲ, ಯಾಕೆ? ಅವನಿಗೆ ಮದ್ವೆ ಆಗಿದೆ ಅಂತ ನಮಗ್ ಗೊತ್ತೇ ಹೊರತು ಅವ್ರಿಗೆ ಗೊತ್ತಿಲ್ವಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವನಿಗೆ ಇನ್ನೊಂದು ಮದುವೆ ಮಾಡ್ಬೋದಾ? ಅವರನ್ನೇ ಕೇಳ್ಬೇಕಿತ್ತು. ಇವಳಲ್ಲಿ ಕೇಳಕ್ ಬಿಟ್ಲೆ? ಮುಂದಿನ ಸಾರಿ ಕಾಣಿಸಿದ್ರೆ ಕೇಳು. ಹಾ, ಬಾರೆ. ಅವನಿಗೆ ಆಲ್ರೆಡಿ ಮದುವೆ ಆಗಿದೆ, ಅವರೇನೋ ಮತ್ತೆ ಮದುವೆ ಮಾಡ್ತೀನಿ ಅಂತಿದ್ದಾರೆ. ಅವನಿಗೆ ಗಂಡನಾಗ ಮೊದಲು ನಾನೊಬ್ಬನ್ ನೋಡಿದ್ದೆ, ಆಮೇಲೆ ಮತ್ತೊಬ್ಬನ್ ನೋಡಿದೆ. ಮೊನ್ನೆ ನೋಡಿದ್ರೆ ಅವನು ಯಾರೋ ಬಂದು ನಾನು ಅವನಿನ ಮದುವೆ ಮಾಡ್ಕೋತಿದ್ದೀನಿ ಅಂತಿದ್ದಾನೆ. ಯಾರಿಗೇನು ಗೊತ್ತೋ ಯಾರಿಗೇನು ಗೊತ್ತಿಲ್ವೋ, ಈ ವಿಷಯಗಳೆಲ್ಲ ನನ್ನ ಕಣ್ಣಿಗೆ ಬೀಳ್ತಾ ಇದೆ. ತಲೆ ಕೆಟ್ಟೋಗಿದೆ. ಲೇ ಸುಜಾತ, ಛಿ, ಮತ್ತೆ ಇವಳು ಯಾಕೆ? ಬೆಳಿಗ್ಗೆಯಿಂದ ಅತ್ತೆ ಮಾವ ಕಾಣಿಸ್ತಾ ಇಲ್ಲ, ಇಬ್ರು ಎಲ್ಗ್ ಹೋಗಿದ್ದಾರೆ? ಅವಾಗಿಂದ ನನ್ ಬಲ್ಗಣ್ಣು ಅದರ್ತಾನೆ ಇದೆ. ಆಗ್ಬಾರ್ದೇನೂ ಆಗಲ್ಲ ಅಲ್ವಾ? ನಿನ್ ಬಲ್ಗಣ್ಣು ಹಾಗೆ ಹೊಡ್ಕೊಂಡಾಗ್ಲೆಲ್ಲ ತಲೆಗೆ ಸಿಡ್ಲು ಹೊಡೆದಾಗ ಆಗ್ತಿತ್ತು. ಇನ್ನು ಇವತ್ತೇನ್ ನಡೆಯುತ್ತೋ ನೋಡ್ಬೇಕು.